ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆರ್ಥಿಕ ದಿವಾಳಿಯಾಗಿದ್ದು ವ್ಯಾಪಕ ಭ್ರಷ್ಟಾಚಾರದಿಂದ ಕೂಡಿದೆ. ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಹೇಳಿಕೆ. ಜಯಂತಿಗಳು ಅವರವರ ಸಮುದಾಯಕ್ಕೆ ಮೀಸಲು, ಆದರೆ ಜಯಂತಿಯ ಈ ಎಲ್ಲಾ ಚೇತನಗಳಿಗೆ ನಾವು ಅನ್ಯಾಯ ಮಾಡಿದಂತೆ ಸಾಹಿತಿ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಹೇಳಿಕೆ. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲಾರಂಭದ ಮೊದಲ ದಿನದಂದು ಮಕ್ಕಳನ್ನ ಚಂಡೆ ಮದ್ದಳೆ ವಾದ್ಯಗಳೊಂದಿಗೆ ವಿಜೃಂಭಣೆಯಿಂದ ಮರಳಿ ಗುರುಕುಲಕ್ಕೆ ಬರಮಾಡಿಕೊಂಡರು. ವಾರ್ತೆಗಳ ವಿವರ. 2 ವರ್ಷದ ಕಾಂಗ್ರೆಸ್ ಆಡಳಿತದಲ್ಲಿ ರಾಜ್ಯ ಆರ್ಥಿಕ ದಿವಾಳಿಯಾಗಿದ್ದು, ಶೂನ್ಯ ಅಭಿವೃದ್ಧಿ, ಕಾನೂನು ಸುವ್ಯವಸ್ಥೆ ಕುಸಿದಿದೆ, ಸಾಮಾಜಿಕ ನ್ಯಾಯದ ಕಗ್ಗೊಲೆ ಮತ್ತು ವ್ಯಾಪಕ ಭ್ರಷ್ಟಾಚಾರದಿಂದ ನರಳುತ್ತಿದೆ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಟೀಕಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 2 ವರ್ಷಗಳ ಕಾಂಗ್ರೆಸ್ ಆಡಳಿತ ರಾಜ್ಯವನ್ನ ಹಿಂದೆಂದೂ ಕಾಣದ ದುಸ್ಥಿತಿಗೆ ದೂಡಿದೆ. ಇದು ಆಡಳಿತ ನಡೆಸುವ ಸರ್ಕಾರವಲ್ಲ, ಕೇವಲ ವಸೂಲಿ ಸರ್ಕಾರ. ಕಾಂಗ್ರೆಸ್ ಆಡಳಿತ ಕನ್ನಡಿಗರ ಬದುಕಿಗೆ ಶಾಪವಾಗಿದೆ. ಜನನ ಪ್ರಮಾಣ ಪತ್ರದಿಂದ ಮರಣ ಪ್ರಮಾಣ ಪತ್ರದವರೆಗೂ ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ ತಾಂಡವವಾಡುತ್ತದೆ. ನೆಮ್ಮದಿಯಿಂದ ಬದುಕಲು ಅಥವಾ ಸಾಯಲು ಸಹ ಬಿಡದ ಕ್ರೂರ ಭ್ರಷ್ಟತೆ ರಾಜ್ಯವನ್ನ ಆವರಿಸಿದೆ. ರಾಜ್ಯ ಇಂದು ಆರ್ಥಿಕ ದಿವಾಳಿ, ಶೂನ್ಯ ಅಭಿವೃದ್ಧಿ, ಕುಸಿದ ಕಾನೂನು ಸುವ್ಯವಸ್ಥೆ, ಸಾಮಾಜಿಕ ನ್ಯಾಯದ ಕಗ್ಗೊಲೆ ಮತ್ತು ವ್ಯಾಪಕ ಭ್ರಷ್ಟಾಚಾರದಿಂದ ನರಳುತ್ತಾ ಇದೆ. ಇದು ಜನಾದೇಶಕ್ಕೆ ಮಾಡಿದ ದ್ರೋಹ ಮತ್ತು ರಾಜ್ಯಕ್ಕೆ ತಂದ ಅಪಚಾರ ಎಂದು ದೂರಿದ್ರು. ಕಾಂಗ್ರೆಸ್ ಸರ್ಕಾರ ಎಂದರೆ ಭ್ರಷ್ಟಾಚಾರದ ಕೂಪ. ಇದು ಸ್ಪಷ್ಟವಾಗಿ ಕಮಿಷನ್ ಸರ್ಕಾರ, 60% ಸರ್ಕಾರ. ಪ್ರತಿಯೊಂದು ಯೋಜನೆಯಲ್ಲೂ ಪ್ರತಿ ಟೆಂಡರ್ನಲ್ಲೂ ಕಮಿಷನ್ ದಂಧೆ ನಡೆಯುತ್ತಿದೆ. ರಾಜ್ಯವನ್ನು ಕಾಂಗ್ರೆಸ್ ಪಕ್ಷದ ಎಟಿಎಂ ಆಗಿ ಪರಿವರ್ತಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಲೂಟಿ ಮಾಡಿದ ಕೋಟ್ಯಾಂತರ ಹಣವನ್ನ ಪಕ್ಷದ ಹೈಕಮಾಂಡ್ಗೆ ಮತ್ತು ಇತರ ರಾಜ್ಯಗಳ ಚುನಾವಣೆಗಳಿಗೆ ಅಕ್ರಮವಾಗಿ ಸಾಗಿಸುತ್ತಿದ್ದಾರೆ ಎಂದು ಹೇಳಿದರು. ಪತ್ರಿಕಾ ಮಿತ್ರರೇ, ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 2 ವರ್ಷ ಆಗ್ತಾ ಇದೆ ನಿಜ. ಆದರೆ ಈ 2 ವರ್ಷ ಕಾಂಗ್ರೆಸ್ ತುಂಬಿರ್ತಕ್ಕಂಥ ಹಿನ್ನೆಲೆ ಕೊಪ್ಪಳದಲ್ಲಿ ಒಂದು ಸಮಾವೇಶನ ಮಾಡಕ್ಕೆ ಹೊರಟಿದ್ದಾರೆ. ಇವರು ಯಾವ ಅಭಿವೃದ್ಧಿನೇ ಮಾಡದಲೇ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, 2 ವರ್ಷದಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ತಗೊಂಡ ನಂತರ ದಿನಗಳಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇಲ್ಲ. ಒಂದು ರೀತಿ ಈ ಸರ್ಕಾರ ಬಂದ ಮೇಲೆ ಕನ್ನಡಿಗರ ಬದುಕಲ್ಲಿ ಒಂದು ರೀತಿ ಶಾಪ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ರಾಜ್ಯದಲ್ಲಿ ಯಾವುದೇ ಸಮಗ್ರ ಅಭಿವೃದ್ಧಿಗಳಾಗ್ತಾ ಇಲ್ಲ. ಕಳೆದ 2 ವರ್ಷಗಳಲ್ಲಿ ಹಿಂದೆಂದೂ ಕಾಣದಂಥ ದುಸ್ಥಿತಿಗೆ ರಾಜ್ಯ ಸರ್ಕಾರ ಬಂದು ತಲುಪಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಕೇವಲ ವಸೂಲಿ ಮಾಡೋದ್ರಲ್ಲಿ ಬ್ಯುಸಿಯಾಗಿದೆ ಬಿಟ್ಟರೆ ಯಾವುದೇ ಅಭಿವೃದ್ಧಿಗಳು ಈ ರಾಜ್ಯ ಸರ್ಕಾರದಿಂದ ಕಾಣ್ತಾ ಇಲ್ಲ. ಈ ರಾಜ್ಯ ಸರ್ಕಾರ ಕನ್ನಡಿಗರ ಬದುಕಿಗೆ ಒಂದು ರೀತಿಯಲ್ಲಿ ಶಾಪ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆರೋಪನ ಮಾಡ್ತೀನಿ. ಜನನ ಪ್ರಮಾಣ ಪತ್ರದಿಂದ ಹಿಡಿದು ಮರಣ ಪ್ರಮಾಣ ಪತ್ರದ ತನಕ ಎಲ್ಲದರಲ್ಲೂ ಕೂಡ ಬೆಲೆ ಏರಿಕೆ, ಅದ್ರ ಜೊತೆಗೆ ಭ್ರಷ್ಟಾಚಾರವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆರೋಪನ ಮಾಡ್ತೀನಿ. ರಾಜ್ಯದಲ್ಲಿ ಇಂದು ಆರ್ಥಿಕ ದಿವಾಳಿ, ಒಂದು ರೀತಿ ಶೂನ್ಯ ಅಭಿವೃದ್ಧಿ ಸರ್ಕಾರ ಆಗಿದೆ. ಕಾನೂನು ಸಮೇತ ಸುವ್ಯವಸ್ಥೆ, ಸಾಮಾಜಿಕ ನ್ಯಾಯದ ಕಗ್ಗೊಲೆ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವ್ಯಾಪಕ ಭ್ರಷ್ಟಾಚಾರ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಮೂಡಾದಿಂದ ಸೈಟ್ನ ತಗೊಂಡು ಮತ್ತೆ ವಾಪಸ್ ಕೊಡ್ತಕ್ಕಂಥ ಸಂದರ್ಭ ನಿರ್ಮಾಣ ಆಗಿದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥವರು ಈ ಒಂದು ಪರಿಸ್ಥಿತಿಗೆ ಸಿಲ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದು ತಾವು ಊಹೆಯನ್ನು ಮಾಡ್ಬೋದು. ಕಾಂಗ್ರೆಸ್ ಸರ್ಕಾರ ಅಂದ್ರೇ ಒಂದು ಭ್ರಷ್ಟಾಚಾರದ ಕೂಪ. ಇದು ಸ್ಪಷ್ಟವಾಗಿ ಹೇಳ್ತೀವಿ, ಕಮಿಷನ್ ಸರ್ಕಾರ ಅಂತೇಳಿ. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು 40% ಸರ್ಕಾರ ಅಂಥೇಳಿ ಜನಗಳಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಆದರೆ ನಿಜವಾದ 60% ಸರ್ಕಾರ ಯಾವುದಾದ್ರು ನಡೀತಾ ಇದ್ದರೆ ಈಗ ನಡೀತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಟೆಂಡರ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಕಮಿಷನ್ ದಂಧೆ ನಡೀತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಪಕ್ಷ ಒಂದು ರೀತಿ ಏನು ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕೇಂದ್ರಕ್ಕೆ ಒಂದು ರೀತಿ ATM ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ
ಮುಖ್ಯಮಂತ್ರಿಯವರು ಈಗ ತಾನೇ ಹೇಳಿದೆ 14 ನಿವೇಶನವನ್ನು ನಾನು ಯಾವುದೇ ರೀತಿ ಕಾನೂನು ಬಾಹಿರವಾಗಿ ನಾನು ತಗೊಂಡಿಲ್ಲ. ನಾನು ತಗೊಂಡಿರ್ತಕ್ಕಂಥದ್ದು ಅಧಿಕೃತವಾಗಿ ತಗೊಂಡಿದ್ದೀನಿ. ಅದನ್ನು ನಾನು ಕೊಟ್ಟರೆ ನಮ್ಮ ಇರ್ತಕ್ಕಂಥ ಸೈಟ್ ಏನಿದೆ ಅದಕ್ಕೆ ಬದಲಾಗಿ 14 ನಿವೇಶನ ತಗೊಂಡಿದ್ದೀವಿ ಅಂತ ಹೇಳಿದರು. ಆದರೆ ಯಾವಾಗ ಅವ್ರಿಗೆ ಸುತ್ತಗೊಳ್ಳಿಕ್ಕೆ ಹೋಯಿತು ಆ ಸಂದರ್ಭದಲ್ಲಿ ಆ ಸೈಟನ್ನು ಸಮೇತ ವಾಪಸ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ತಮಗೆ ಗೊತ್ತಿರೋ ರೀತಿಯಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ 187 ಕೋಟಿ ರೂಪಾಯಿ ಹಗರಣ ಆಗಿರ್ತಕ್ಕಂಥದ್ದು ವಾಲ್ಮೀಕಿ ನಿಗಮದಲ್ಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ತಾವು ಕೂಡ ಪತ್ರಿಕೆಯಲ್ಲಿ ನೋಡಿದ್ದೀರಾ ಮತ್ತು ಬರೆದಿದ್ದೀರಾ. ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ಕೂಡ ಸದನದಲ್ಲಿ ಇದ್ದಂಗೆ ಬರೀ ಅದು 87 ಕೋಟಿ ಹಗರಣ, 187 ಕೋಟಿ ಎಲ್ಲ 100 ಕೋಟಿ ಇಲ್ಲ ಇದಾಗಿಲ್ಲ, 87 ಕೋಟಿ ಹಗರಣ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವರ ಸದನದಲ್ಲೇ ಒಪ್ಕೊಂಡಿರ್ತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ. ಅದೇ ರೀತಿಯಲ್ಲಿ ಮಾನ್ಯ ಪ್ರಿಯಾಂಕಾ ಖರ್ಗೆರವರು ತಮ್ಮ ಸೋದರರ ಟ್ರಸ್ಟ್ಗೆ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಒಂದು ಸೈಟು ಏನು KDBದು ರಕ್ಷಣಾ ಏರೋಸ್ಪೇಸ್ ಪಾರ್ಕ್ನಲ್ಲಿ KDB ಭೂಮಿ ಅಕ್ರಮವಾಗಿ ಮಂಜೂರು ಮಾಡ್ಕೊಂಡು ಅದನ್ನು ಸಮೇತ ರಿಟರ್ನ್ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಕಾರ್ಮಿಕ ಇಲಾಖೆಯಲ್ಲಿ ಕಿಟ್ಗಳನ್ನ ವಿತರಣೆ ಮಾಡಿದರು. ಏನು ಈ ಕಾರ್ಮಿಕರಿಗೆ ಅವ್ರಿಗೆ ಸವಲತ್ತುಗಳನ್ನ ಕೊಡ್ತಕ್ಕಂಥ ಉದ್ದೇಶದಿಂದ ಕಿಟ್ಗಳನ್ನ ವಿತರಣೆ ಮಾಡಿದರು. ಆ ಕಿಟ್ಗಳ ವಿತರಣೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದು ಆರೋಪವನ್ನು ಮಾಡ್ತಾಯಿದ್ವಿ. ಅದೇ ರೀತಿಯಲ್ಲಿ ಏನು ಗುತ್ತಿಗೆದಾರರು ಇವತ್ತೇನಾದರೂ ಕೂಡ ಆಗಿರ್ತಕ್ಕಂಥ ಕೆಲಸಕ್ಕೆ ಅವರು ಬಿಲ್ಲನ್ನು ಪಾವತಿ ಮಾಡ್ಕೊಬೇಕು ಅಂತ ಹೇಳಿದರೆ ಅದರಲ್ಲೂ ಕೂಡ ಕಮಿಷನ್ನ ತಗೊಳ್ತಕ್ಕಂಥದ್ದು ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ. ನನಗೂ ಕೂಡ ಹಲವಾರು ಜನಗಳು ಈ ವಿಚಾರದಲ್ಲಿ ನನ್ನ ಹತ್ರ ಕೂಡ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಜಯಂತಿಗಳು ಅವರವರ ಸಮುದಾಯಕ್ಕೆ ಮೀಸಲು ಆದರೆ ಜಯಂತಿಯ ಈ ಎಲ್ಲ ಚೇತನಗಳಿಗೆ ನಾವು ಅನ್ಯಾಯ ಮಾಡಿದಂತೆ ಎಂದು ನಾಡಿನ ಪ್ರಸಿದ್ಧ ಸಾಹಿತಿ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಬೇಸರ ವ್ಯಕ್ತಪಡಿಸಿದರು. ನಗರದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಮತ್ತು ನೌಕರರ ಸಮಾವೇಶದಲ್ಲಿ ಮಾತನಾಡಿದ ಅವರು, ಆತ್ಮಾಭಿಮಾನ ಮತ್ತು ಆತ್ಮಾವಿಲೋಕನ ಇವೆರಡರ ಒಟ್ಟಿಗೆ ಹೋಗಬೇಕಾದ ಸಂದರ್ಭದಲ್ಲಿ ನಾವಿದ್ದೇವೆ. ಅಂಬೇಡ್ಕರ್ ಜಯಂತಿಗೆ ಜಾತಿ ಮಿತಿ ಬಂದಿರುವ ಕಾಲ ಇದು. ಕರ್ನಾಟಕ ಸರ್ಕಾರ 30ಕ್ಕೂ ಹೆಚ್ಚು ಜಯಂತಿಯನ್ನ ತಾನೇ ಆಚರಿಸುತ್ತಿದೆ. ಖಾಸಗಿಯಾಗಿ ಅನೇಕರು ಆಚರಿಸ್ತಾ ಇದ್ದಾರೆ ಕೂಡ. ಕೊನೆ ಪಕ್ಷ ಸರ್ಕಾರ ಆಯೋಜಿಸುವ ಜಯಂತಿಗಳು ಜಾತಿ ಮಿತಿ ಮೀರಬೇಕಾಗಿದೆ. ಅಂಬೇಡ್ಕರ್ ಜಯಂತಿಯಲ್ಲಿ ಬೇರೆಯವರು ಬೆರಳೆಣಿಕೆಯಷ್ಟು ಭಾಗವಹಿಸಿರಬಹುದು. ಎಡಪಂಥೀಯರು, ಪ್ರಗತಿಪರರು ಸ್ವಲ್ಪ ಜನ ಭಾಗವಹಿಸ್ತಾ ಇದ್ದಾರೆ. ಆದ್ರೆ ಎಲ್ಲಾ ಸಮುದಾಯದವರು ಪಾಲ್ಗೊಳ್ಳುತ್ತಿದ್ದಾರಾ? ಜಯಂತಿಗಳು ಅವರವರ ಸಮುದಾಯಕ್ಕೆ ಮೀಸಲು. ಆದರೆ ಜಯಂತಿಯ ಈ ಎಲ್ಲಾ ಚೇತನಗಳಿಗೆ ನಾವು ಅನ್ಯಾಯ ಮಾಡುತ್ತಿದ್ದೇವೆ ಎಂದರ್ಥ. ಅಂಬೇಡ್ಕರ್ ಎಂದರೆ ಪರಿಶಿಷ್ಟರಿಗೆ ಮಾತ್ರ ಸೇರಿದವರಲ್ಲ. ಅವರು ಎಲ್ಲರಿಗೂ ಅಂಬೇಡ್ಕರ್ ಎನ್ನುವ ಭಾವನೆ ಮೂಡಿದರೆ ಸಾಕು, ಅದು ನಿಜವಾದ ಆತ್ಮಾಭಿಮಾನ ಎಂದು ಹೇಳಿದ್ರು. ಆತ್ಮಾಭಿಮಾನ ಮತ್ತು ಆತ್ಮಾವಲೋಕನ ಇದೆಯಲ್ಲ, ಇವೆರಡೂ ಒಟ್ಟಿಗೆ ಹೋಗಬೇಕಾಗಿರುವಂತ ಸಂದರ್ಭದಲ್ಲಿ ನಾವಿದ್ದೇವೆ ಅಂತ ಅನ್ನಿಸ್ತಿದೆ. ಅದಕ್ಕೆ ನನಗೆ ಯಾಕೆ ಹೀಗೆ ಅನಿಸುತ್ತೆ ಅಂದರೆ, ನೋಡಿ, ಅಂಬೇಡ್ಕರ್ ಜಯಂತಿಗಳಿದಾವಲ್ಲ, ಜಯಂತಿಗಳಿಗೆ ಜಾತಿ ಮಿತಿ ಬಂದಿರುವ ಕಾಲ ಇದು. ಕರ್ನಾಟಕ ಸರ್ಕಾರ ಒಂದು 30ಕ್ಕಿಂತ ಹೆಚ್ಚು ಜಯಂತಿಗಳನ್ನು ತಾನೇ ಆಚರಿಸುತ್ತೆ. ಇನ್ನು ಖಾಸಗಿಯಾಗಿ ಅನೇಕರು ಆಚರಿಸ್ತಾ ಇರ್ತಾರೆ. ಕಡೆ ಪಕ್ಷ ಸರ್ಕಾರ ಆಚರಿಸುವ ಅಥವಾ ಆಚರಿಸುವ ಅನ್ನೋದಕ್ಕಿಂತ ಆಯೋಜಿಸುವ ಈ ಜಯಂತಿಗಳಿದಾವಲ್ಲ, ಅವು ಜಾತಿ ಮಿತಿಗಳನ್ನು ಮೀರಬೇಕಾಗಿರುತ್ತೆ. ಅಂಬೇಡ್ಕರ್ ಜಯಂತಿ ಅಂದರೆ ಪರಿಶಿಷ್ಟರಿಗೆ ಸೇರಿದ್ದು, ಜಗಜೀವನ್ ರಾಮ್ ಜಯಂತಿ ಅಂದರೆ ಪರಿಶಿಷ್ಟರಿಗೆ ಸೇರಿದ್ದು, ಆಮೇಲೆ ವಾಲ್ಮೀಕಿ ಜಯಂತಿ ಅಂದರೆ ನಾಯಕರಿಗೆ ಸೇರಿದ್ದು, ಬಸವ ಜಯಂತಿ ಅಂತಂದರೆ ಲಿಂಗಾಯತರಿಗೆ ಸೇರಿದ್ದು, ಕನಕದಾಸ್ ಜಯಂತಿ ಅಂದರೆ ಕುರುಬರಿಗೆ ಸೇರಿದ್ದು, ಸರ್ವಜ್ಞ ಅಂದರೆ ಕುಂಬಾರಿಗೆ ಸೇರಿದ್ದು. ಈ ಸ್ಥಿತಿಯಲ್ಲಿ ನಾವಿದ್ದೇವೆ. ಸಾಮಾನ್ಯವಾಗಿ ನೀವು ಅಲ್ಲಿ ಗಮನಿಸಿ ಯಾರಿರ್ತಾರೆ ಅಂತ. ಅಂಬೇಡ್ಕರ್ ಜಯಂತಿಯಲ್ಲಿ ಬೇರೆಯವರು ಕೆಲವರು ಭಾಗವಹಿಸಿರ್ಬೋದು, ಇಲ್ಲ ಅಂತಲ್ಲ, ಬೆರಳೆ ಎಣಿಕೆಯಾಗಿ ಈಗ ಎಡಪಂಥೀಯರೋ ಪ್ರಗತಿಪರರೋ ಒಂದಷ್ಟು ಜನ ಭಾಗವಹಿಸ್ತಾರೆ. ಆದರೆ ಎಲ್ಲ ಸಮುದಾಯದವರು ಭಾಗವಹಿಸ್ತಿದ್ದಾರಾ? ವಾಲ್ಮೀಕಿ ಜಯಂತಿ ನಾಯಕರಿಗೆ ಮೀಸಲು, ಬಸವಣ್ಣ ಲಿಂಗಾಯತರಿಗೆ ಮೀಸಲು, ಕನಕದಾಸ ಕುರುಬರಿಗೆ ಮೀಸಲು, ಅಂಬೇಡ್ಕರ್ ಪರಿಶಿಷ್ಟರಿಗೆ ಮೀಸಲು, ಜಗಜೀವನ್ ರಾಮ್ ಪರಿಶಿಷ್ಟರಿಗೆ ಮೀಸಲು ಅಂದರೆ ಈ ಎಲ್ಲ ಚೇತನಗಳಿಗೆ ಮಹಾ ಅನ್ಯಾಯವನ್ನು ನಾವು ಮಾಡ್ತಿದ್ದೇವೆ ಅಂತ ಅಷ್ಟೇನೆ. ಅಂಬೇಡ್ಕರ್ ಪರಿಶಿಷ್ಟರಿಗೆ ಸೇರಿದವರಲ್ಲ, ಎಲ್ಲರ ಅಂಬೇಡ್ಕರ್ ಅವರು. ಆ ಎಲ್ಲರ ಅಂಬೇಡ್ಕರ್ ಎನ್ನುವ ಭಾವನೆ ನಮಗೆ ಮೂಡಿದರೆ
ಅದು ನಿಜವಾದ ಆತ್ಮಾಭಿಮಾನ, ಅದು ನಿಜವಾದ ವಿವೇಕ. ಹಾಗಾಗಿ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿರುವಂತ ಸಂದರ್ಭ ಏನು ಅಂತಂದ್ರೆ, ಯಾರ್ಯಾರು ಶೋಷಿತ ಸಮುದಾಯಗಳ ಪರವಾಗಿ ಹೋರಾಟವನ್ನು ನಡೆಸಿದ್ರೋ, ಸಮಾನತೆಗಾಗಿ ಹೋರಾಟವನ್ನು ನಡೆಸಿದ್ರೋ ಅಂತ ಮಹಾನ್ ಚೇತನಗಳನ್ನೆಲ್ಲ ಜಾತ್ಯತೀತಗೊಳಿಸುವ ಕ್ರಮ ಇದೆಯಲ್ಲ, ಅದನ್ನು ಕುರಿತು ಯೋಚನೆ ಮಾಡಬೇಕಾಗಿದೆ. ಯಾಕೆಂದ್ರೆ ಸಂವಿಧಾನ ಕುರಿತಂತೆ ಅದರ ಪ್ರಿಯಾಂಬಲ್ ಪೀಠಿಕೆ ಭಾಗದಲ್ಲೇ ಜಾತ್ಯತೀತತೆ ಇದೆ, ಅದರಲ್ಲಿ ಸಮಾಜವಾದ ಇದೆ, ಸಾರ್ವಭೌಮತ್ವ ಇದೆ, ಎಲ್ಲ ಇದೆ ನಿಜ. ಆದರೆ ನಿಜವಾಗಿ ಇವರನ್ನು ಜಾತ್ಯತೀತಗೊಳಿಸಿದ್ದೀವ? ಜಾತ್ಯತೀತ ಸಮಾಜಕ್ಕಾಗಿ ಹೋರಾಟ ಮಾಡಿದವರನ್ನೇ ಜಾತಿಯ ಜೈಲುಗಳಲ್ಲಿ ಕೂಡಾಕಿರುವಂಥ ಸನ್ನಿವೇಶ ನಮ್ಮದು. ಅದರಿಂದ ಆ ಜಾತಿಯ ಜೈಲುಗಳಿಂದ ಅವರ ವಿಮೋಚನೆಯನ್ನು ಮಾಡಿ, ನಮ್ಮ ವಿಮೋಚನೆಗಾಗಿ ಇಡೀ ಜೀವನ ಸವಸಿದಂಥವ್ರು ಇದಾರಲ್ಲ, ಅವರನ್ನ ಜಾತಿ ಜೈಲುಗಳಿಂದ ವಿಮೋಚನೆ ಮಾಡಬೇಕಾಗಿರುವಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅಂಬೇಡ್ಕರ್ ಅಂದರೆ ಜಯಂತಿ ಅಂದರೆ ಎಲ್ಲರೂ ಸೇರಿ ಮಾಡೋಗಾಗಬೇಕು. ಸರ್ಕಾರ ಮಾಡತಕ್ಕಂತಹ ಅಂಬೇಡ್ಕರ್ ಜಯಂತಿ ಆಗಲಿ, ಬೇರೆ ಬೇರೆ ಜಯಂತಿಗಳಿಗೆ ಸಿದ್ಧತಾ ಸಮಿತಿಗಳನ್ನ, ಎಲ್ಲ ಜಾತಿ ಜನಾಂಗದವರು ಇರತಕ್ಕಂಥ ಸಿದ್ಧತಾ ಸಮಿತಿಗಳನ್ನ ಸರ್ಕಾರ ಮಾಡಬೇಕು. ಅವರ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ, ಶ್ರೀಧರ್ ಕಲಾವೀರ್, ಎಸ್ಸಿ ಎಸ್ಟಿ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷ ಶಿವಶಂಕರ್, ಟಿಆರ್ ವಿಜಯ್ ಕುಮಾರ್, ಸಮನ್ವಯ ಸಮಿತಿ ಸ್ಥಳೀಯ ಅಧ್ಯಕ್ಷ ವೆಂಕಟೇಶ್ ಜೈಪುರ ಇತರರು ಉಪಸ್ಥಿತರಿದ್ದರು. ಆರೋಗ್ಯಯುತವಾದ ಸಮೃದ್ಧ ಸಮಾಜ ನಿರ್ಮಾಣ ಇಂದಿನ ಅನಿವಾರ್ಯ ಕರ್ತವ್ಯಗಳಲ್ಲೇ ಒಂದಾಗಿದೆ. ಆದುದರಿಂದ ರಜಾದಿನಗಳ ಮೋಜು ಮಸ್ತಿಗಿಂತ ಮಿಂದೆದ್ದ ಮಕ್ಕಳನ್ನು ಮರಳಿ ಶಾಲಾ ವಾತಾವರಣಕ್ಕೆ ಒಗ್ಗಿಸುವ ಕಾರ್ಯವನ್ನು ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ಮಕ್ಕಳು ಹಬ್ಬ ಎನ್ನುವ ವಿನೂತನ ಕಾರ್ಯಕ್ರಮದಡಿಯಲ್ಲಿ ಚಂಡೆ ಮದ್ದಳೆ ಬಾರಿಸುವ ಮೂಲಕ ಅದ್ದೂರಿಯಾಗಿ ಮಕ್ಕಳನ್ನು ಶಾಲೆಗೆ ಬರಮಾಡಿಕೊಳ್ಳಲಾಯಿತು. ಮಕ್ಕಳ ಹಬ್ಬ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ಅಧ್ಯಕ್ಷರಾದ ಎಬಿ ಸುರೇಂದ್ರ ಕುಮಾರ್ ಅವರು, ಮಕ್ಕಳನ್ನ ಮರಳಿ ಶಾಲೆಗೆ ಕರೆತರುವ ಕೈಂಕರ್ಯವನ್ನ ರಾಜ್ಯದ ಪ್ರತಿ ಶಾಲೆಗಳು ವಿನೂತನವಾಗಿ ಆಚರಿಸಿ ಮಕ್ಕಳ ಹಬ್ಬ ಎನ್ನುವ ಹೆಸರಿನಲ್ಲಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಶಾಲೆ ಎಂಬುದು ದೇಗುಲವೆಂಬ ಭಾವನೆ ಉಂಟಾಗಿ ಪ್ರತಿದಿನವೂ ಶಾಲೆಗೆ ಮಗುವು ಉತ್ಸಾಹದಿಂದ ಮತ್ತು ಸಂತೋಷದಿಂದ ಬರುವಂತೆ ಶಿಕ್ಷಕರು ಹಾಗೂ ಪೋಷಕರು ಪ್ರೇರೇಪಿಸಬೇಕೆಂದು ನುಡಿದರು. ಸಂಸ್ಕಾರದ ಭದ್ರಾ ಬುನಾದಿಯ ಮೇಲೆ ನೀಡುವ ಶಿಕ್ಷಣವು ವಿದ್ಯಾರ್ಥಿಗಳಲ್ಲಿ ಮಾನವೀಯತೆಯ ಸೆಲೆಯನ್ನ ಮೂಡಿಸುತ್ತದೆ. ವಿದ್ಯಾರ್ಥಿಗಳನ್ನು ಗುರುಕುಲ ಶಾಲೆಯ ಶಿಕ್ಷಕರುಗಳು ಚಂಡೆ ಮದ್ದಳೆಗಳನ್ನ ಬಾರಿಸುವ ಮೂಲಕ ಅತಿ ವಿಜೃಂಭಣೆಯಿಂದ ಬರಮಾಡಿಕೊಂಡು ವಿದ್ಯಾರ್ಥಿಗಳು ವಿದ್ಯಾ ಗಣಪತಿಯನ್ನ ಪೂಜಿಸಿದ ನಂತರ ಮಕ್ಕಳಿಗೆ ಸಿಹಿ ವಿತರಣೆಯನ್ನ ಮಾಡಲಾಯಿತು. ಒಟ್ಟಾರೆಯಾಗಿ ಶಾಲಾಂಗಣವು ತಳಿರು ತೋರಣಗಳಿಂದ ನಳನಳಿಸುತ್ತಾ ಅದ್ದೂರಿ ಹಬ್ಬಕ್ಕೆ ಸಾಕ್ಷಿಯಾಯಿತು ಮತ್ತು ಪೋಷಕರ ಆನಂದ ಬಾಷ್ಪಕ್ಕೆ ಕಾರಣವಾಯಿತು. 2025-26ನೇ ಸಾಲಿನ ಶಾಲೆಯನ್ನು ಇಂದು ನಾವು ಆರಂಭ ಮಾಡ್ತಾ ಇದ್ದೀವಿ. ಈ ಆರಂಭ ಹೇಗಿದೆ ಅಂದರೆ, ಪ್ರತಿ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು, ನಮ್ಮದು CBSE ಶಾಲೆ ಆಗಿದೆ. ನಾವು ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕಲಿಸುವ ನಿಟ್ಟಿನಲ್ಲಿ ಇವತ್ತು ನಾವು ವಿಭಿನ್ನವಾಗಿ ಮತ್ತು ವಿಶಿಷ್ಟವಾಗಿ ಇವತ್ತು ಶಾಲೆಯನ್ನು ಆರಂಭ ಮಾಡಿದ್ದೀವಿ. ಈಗ ನೀವು ನೋಡ್ಬೋದು, ಪ್ರತಿ ಶಾಲೆಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಶಾಲೆಯನ್ನು ಆರಂಭ ಮಾಡಬೇಕಾದ್ರೆ ಮಕ್ಕಳ ಹಬ್ಬವನ್ನು ಆಗಿ ಮಾಡ್ತಾ ಹೋಗ್ತಾರೆ. ಬಟ್ ನಮ್ಮ ರಾಜ್ಯ ಸರ್ಕಾರ ಈ 2025-26ನೇ ಸಾಲಿನ ಶಾಲೆಯನ್ನು ದಿನಾಂಕ 29ನೇ ತಾರೀಕು ಶುರು ಮಾಡಬೇಕು ಅಂದ್ಕೊಂಡಿದೆ. ಬಟ್ ನಮ್ಮದೆಲ್ಲ CBSE ಶಾಲೆ ಆಗಿರೋದ್ರಿಂದ ನಾವು ಈ 19ನೇ ತಾರೀಕಿನ ಶುರು ಮಾಡ್ತಾ ಇದ್ದೀವಿ. ಈ ದಿನ ಮಕ್ಕಳು ಬಹಳ ಖುಷಿಯಿಂದ, ಏಕೆಂದರೆ ಕಳೆದ 1.5 ತಿಂಗಳಿಂದ ಮನೆಗಳಲ್ಲಿ ಕೂತು ಕಾಲವನ್ನು ಕಳೆದುಕೊಂಡು ಮಕ್ಕಳು ಆಟ ಆಡಿಕೊಂಡು ಇವತ್ತು ಶಾಲೆಗೆ ಬರ್ತಾ ಇದ್ದಾರೆ. ಬಹಳ ಖುಷಿಯಿಂದ ಬರ್ತಾ ಇದ್ದಾರೆ. ಆ ಮಕ್ಕಳಿಗೆ ನಾವು ಸಿಹಿಯನ್ನು ಕೊಟ್ಟು ವಿಭಿನ್ನವಾಗಿ ಮಕ್ಕಳುಗಳನ್ನ ಸ್ವಾಗತ ಮಾಡಿ, ಜೊತೆಗೆ ನಮ್ಮ ಮಂಗಳೂರಿನಿಂದ ಬಂದಿರುವಂತಹ ಒಂದು ಮದ್ದಳೆ ಟೀಮ್ ಏನಿದೆ, ಅವರು ಆ ಮಕ್ಕಳಿಗೆ ಬಹಳ ಖುಷಿಯಾಗಿ ಡೋಲನ್ನು ಬಡಿದು ಆ ಮಕ್ಕಳನ್ನು ಕುಣಿಸ್ಕೊಂಡು ಶಾಲೆಗೆ ಬರಮಾಡಿಕೊಂಡಿದ್ದಾರೆ. ಇದೇ ರೀತಿಯ ಆಚರಣೆಯನ್ನು ನಮ್ಮ ಎಲ್ಲ ಶಾಲೆಗಳು, ನಮ್ಮ ಹಾಸನ ಜಿಲ್ಲೆ ಆಗಿರ್ಬೋದು ಅಥವಾ ಕರ್ನಾಟಕ ರಾಜ್ಯ ಆಗಿರ್ಬೋದು, ಎಲ್ಲ ಶಾಲೆಗಳು ಹಬ್ಬಗಳನ್ನ ನಡೆಸ್ಕೊಂಡು ಮುಂದೆ ಹೋಗಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. 2025-26ನೇ ಸಾಲಿನ ಶೈಕ್ಷಣಿಕ ಶಾಲಾ ಪ್ರಾರಂಭದ ದಿನ ನಮ್ಮೆಲ್ಲ ಮಕ್ಕಳನ್ನು ಪ್ರೀತಿಪೂರ್ವಕವಾಗಿ ವಿಜೃಂಭಣೆಯಿಂದ ಚಂಡೆ ವಾದ್ಯಗಳ ಜೊತೆಗೆ ನಾವು ಇಲ್ಲಿ ಬರಮಾಡ್ಕೊಂಡಿದ್ದೀವಿ.
ಪೂಜೆ ಮಾಡ್ತಾ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚುವ ಮೂಲಕ ಮಕ್ಕಳಲ್ಲಿ ಸಂತಸವನ್ನು ಮೂಡಿಸಿದ್ದೀವಿ ಅನ್ನೋದು ನಮ್ಮ ಭರವಸೆ. ಕಾಲಘಟ್ಟದಲ್ಲಿ ಶೈಕ್ಷಣಿಕ ವ್ಯವಸ್ಥೆಯ ಸ್ಥಿತಿಯನ್ನು ಮನಗಂಡು ಸಂಸ್ಕಾರಯುತವಾದ ಶಿಕ್ಷಣವನ್ನು ಕೊಡುವ ಭರವಸೆಯಲ್ಲಿ ನಮ್ಮ ಟೈಮ್ಸ್ ಗುರುಕುಲ ಶಾಲೆ ಶಿಕ್ಷಕೇತರ ವರ್ಗದೊಂದಿಗೆ ಸೇರಿ ಇವತ್ತು ಮುನ್ನಡೆಸುವ ಛಲದಲ್ಲಿ ನಿಂತಿದೆ. ಇದಕ್ಕೆ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲು ಇಚ್ಛೆಪಡುತ್ತೇನೆ. ಪೋಷಕ ವೃಂದದವರು ಕೂಡ ನಮಗೆ ಸಹಕಾರವನ್ನು ನೀಡಿ ಮುಂದಿನ 1 ವರ್ಷಗಳ ಕಾಲ ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸುವಲ್ಲಿ ಸಹಕಾರ ಖಂಡಿತ ನೀಡ್ತಾರೆ ಅನ್ನುವ ಹೊಸ ಭರವಸೆ, ಹೊಸ ದಿನ, ಹೊಸ ಹುಮ್ಮಸ್ಸು ಇವತ್ತು ಮಳೆಯ ಸಿಂಚನದೊಂದಿಗೆ ಆರಂಭವಾಗಿದೆ. ಎಲ್ಲರಿಗೂ ನಮಸ್ಕಾರ. ಇದನ್ನೇ ಮೊದಲನೇ ಸರಿ ನಾನು ಸೇರಿಸ್ತಾ ಇರೋದು ಇಲ್ಲಿಗೆ ಸ್ಕೂಲ್ಗೆ. ಬೇರೆ ಸ್ಕೂಲಲ್ಲಿ ಓದಿಸ್ತಿದ್ದೆ, ಇವಾಗ 6ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡಿಸಿದ್ದೀನಿ. ತುಂಬ ಖುಷಿ ಆಗ್ತಿದೆ ಇವಾಗ ತುಂಬ. ಇದನ್ನೇ ಮುಂದುವರ್ಸ್ಕೊಂಡು ಹೋಗಲಿ, ತುಂಬ ಇಷ್ಟ ಆಯಿತು ಸ್ಕೂಲು ನಮಗೆ. ಇದನ್ನೇ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಆಸೆ ಮಾಡ್ತೀನಿ. ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಬೇಲೂರು ಪಟ್ಟಣದ ವೈಡಿಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕಾಲೇಜಿನಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲು ರೂಪಾಯಿ 4.20 ಕೋಟಿ ವೆಚ್ಚದಲ್ಲಿ ಕಲಾಮಂದಿರ ನಿರ್ಮಾಣಕ್ಕೆ ಮುಂದಾಗಿದ್ದು, ಕ್ರೀಡಾ ಚಟುವಟಿಕೆಗಳ ಉತ್ತೇಜನಕ್ಕೆ ಶೀಘ್ರವೇ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗಲಾಗುವುದು. ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಪರೀಕ್ಷೆ ಸಮಯದಲ್ಲಿ ಶ್ರದ್ಧೆ, ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಪರೀಕ್ಷೆಗಳು ಎದುರಿಸಿ ಸಮರ್ಪಕ ಉತ್ತರ ಬರೆದು ಉತ್ತಮ ಅಂಕಗಳನ್ನು ಪಡೆದು ತೇರ್ಗಡೆ ಹೊಂದುವ ಮೂಲಕ ತಂದೆ ತಾಯಿ ಹಾಗೂ ಪೋಷಕರಿಗೆ ಮತ್ತು ಕಲಿತ ಶಿಕ್ಷಣ ಸಂಸ್ಥೆಗೂ ಶಿಕ್ಷಕರಿಗೂ ತಾಲೂಕಿಗೂ ಒಳ್ಳೆಯ ಕೀರ್ತಿ ತರುವ ಮೂಲಕ ನಿಮ್ಮ ಮುಂದಿನ ಭವಿಷ್ಯವನ್ನು ಉಜ್ವಲವನ್ನಾಗಿಸಿಕೊಳ್ಳಿ ಎಂದು ಹೇಳಿದರು. ವರ್ಷದ ಪ್ರಗತಿಯನ್ನ ನೀವು ನಾಳೆ ಎಕ್ಸಾಮ್ ಅಲ್ಲಿ ತಮ್ಮ ಏನೇನು ವರ್ಷದಲ್ಲೆಲ್ಲ ಕಲ್ತಿರ್ತಕ್ಕಂಥ ಅದನ್ನು ಅಂಕವಾಗಿ ಪರಿಣಾಮ ಆಗಲಿಕ್ಕೆ ಎಕ್ಸಾಮ್ ಅನ್ನು ಮಾಡ್ತಕ್ಕಂಥದ್ದು ಇದು ಬಹು ಮುಖ್ಯವಾಗಿರ್ತಕ್ಕಂಥದ್ದು. ನೀವೆಲ್ಲರೂ ಸಹ ಏಕೆ ಅಂತಂದ್ರೆ ವರ್ಷ ಎಲ್ಲ ಏನು ಮಾಡಿದೀವಿ ಅಂತ ಮುಖ್ಯ ಅಲ್ಲ, 3 ಗಂಟೆಗಳ ಕಾಲ ಒಂದು ಸಬ್ಜೆಕ್ಟ್ಗೆ ಎಷ್ಟು ಸಮಯವನ್ನು ಕೊಟ್ಟಿದ್ದೀವಿ, ಅದರಿಂದ ಕೀರ್ತಿ ಎಷ್ಟು ತಗೊಂಡಿದ್ದೀವಿ ಅಂತಕ್ಕಂಥದ್ದು ಬಹು ಮುಖ್ಯ. ಹೇಳಿ, ವರ್ಷ ಓದಿದ್ದೆಲ್ಲ ನಮಗೆ ಬರಲ್ಲ, ವರ್ಷ ಓದಬೇಕು. ಆದರೆ 3 ಗಂಟೆಗಳ ಸಮಯ ನಿಮ್ಮ ಸಮಯವನ್ನ, ನಿಮ್ಮ ಎಲ್ಲ ಚಿಂತನೆಗಳನ್ನು ಬದಿಗೊತ್ತಿ ನಿಮ್ಮ ಸಮಯವನ್ನು ಯಾವುದು ಕೊಡಬೇಕು ಅಂದ್ರೆ ಕ್ವಶನ್ ಮತ್ತೆ ಆನ್ಸರ್ ಕೊಡಬೇಕು. ಚಾಲನೆಯನ್ನು ಕೊಡ್ತಕ್ಕಂಥದ್ದು 4,20,00,000 ಇಂಡೋರ್ ಆಡಿಟೋರಿಯಂ. ಯಾಕೆಂತಂದ್ರೆ ಇವತ್ತೆಲ್ಲ ಇದರಲ್ಲೂ ಸಹ ರಂಗದಲ್ಲೂ ಸಹ ಎಲ್ಲೊಂದು ಇಂಡೋರ್ ಅಲ್ಲಿ ಆಗ್ತಕ್ಕಂಥದ್ದು ಯಾವುದೇ ಒಂದು ಕಾರ್ಯಕ್ರಮಗಳಿರ್ಬೋದು, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರ್ಬೋದು, ಮತ್ತೆ ನಮ್ಮ ಈವೆಂಟ್ಸ್ಗಳಿರ್ಬೋದು, ಇದೆಲ್ಲದಕ್ಕೂ ಸಹ ಒತ್ತನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ಒತ್ತನ್ನು ಕೊಡುವ ಮುಖಾಂತರ ಇವತ್ತು 4,20,00,000 ಮತ್ತೆ ಈಗಾಗಲೇ ನಮಗೆ ಬಹುಶಃ ಸಂಖ್ಯೆ ನಮ್ಮ ಪ್ರಾಂಶುಪಾಲ ಹೇಳಿದಂಗೆ ಸಂಖ್ಯೆಗಳಿಗಿಂತ ಅತಿ ಹೆಚ್ಚು ರೂಮ್ಗಳೆಲ್ಲ ಇದ್ದಾವೆ. 1:2 ಇದೆ, ಯಾವುದಕ್ಕೂ ಕೊರತೆ ಇಲ್ಲ ಇಲ್ಲಿ. ಆಮೇಲೆ ಅದ್ರ ಜೊತೆಯಲ್ಲಿ ಕ್ರಿಕೆಟ್ ಒಂದು ಇಂಡೋರ್ ಸ್ಟೇಡಿಯಂ ಅಂತಕ್ಕಂಥ ಇಂಡೋರ್ ಆಕ್ಟಿವಿಟೀಸ್ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅದನ್ನು ಸಹ ಮುಂದಿನ ದಿವಸಗಳಲ್ಲಿ ತಮಗೆ ದೈಹಿಕ ಶಿಕ್ಷಣಕ್ಕೋಸ್ಕರ ಬೇಕು. ಮನುಷ್ಯನಿಗೆ ಮಾನಸಿಕ ಮತ್ತು ದೈಹಿಕ ಇರತಕ್ಕಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥದ್ದು. ದೈಹಿಕ ಶಿಕ್ಷಣಕ್ಕೂ ಸಹ ಒತ್ತನ್ನು ಕೊಡ್ತಕ್ಕಂಥದ್ದನ್ನ ಮಾಡೋಣ. ಆದರೆ ನಾನು ನಮ್ಮ ವಿದ್ಯಾರ್ಥಿಗಳಲ್ಲಿ ಮತ್ತು ನಮ್ಮೆಲ್ಲ ಪ್ರಾಂಶುಪಾಲರು, ನಮ್ಮೆಲ್ಲ ಉಪಾಧ್ಯಾಯರುಗಳು ಒಂದು ಮನವಿ ಏನಂದ್ರೆ, ಒಂದು ಸಮಾಜಕ್ಕೆ ಸತ್ಪ್ರಜೆಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ಯಥಾ ರಾಜ ತಥಾ ಪ್ರಜಾ ಅಂದ್ರೆ ರಾಜ ಯಾವ ರೀತಿ ಇರ್ತಾರೆ, ಪ್ರಜೆಗಳು ಆ ರೀತಿ ಇರ್ತಾರೆ. ನಮ್ಮ ಪ್ರಾಂಶುಪಾಲರು ಯಾವ ರೀತಿ ಇರ್ತಾರೆ, ನಮ್ಮ ಶಿಕ್ಷಕರು ಯಾವ ರೀತಿ ಇರ್ತಾರೆ. ಕಾರ್ಯಕ್ರಮದಲ್ಲಿ ವೈಡಿಡಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಎಚ್.ಎಂ. ಮಹೇಶ್, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯ ಗಿರಿಯಪ್ಪ ಶೆಟ್ಟಿ, ಹೆಬ್ಬಾಳು ಹಾಲಪ್ಪ, ಹಳೇಬೀಡು ರಘುನಾಥ್, ಬಿಬಿ ಶಿವರಾಜು, ಅಧೀಕ್ಷಕ ಕೇಶವ ಕಿರಣ್, ಪ್ರಾಧ್ಯಾಪಕರಾದ ಬಾಬು ಪ್ರಸಾದ್, ಡಾಕ್ಟರ್ ನಾಗೇಂದ್ರಪ್ಪ,
ಮೋಹನ್ ಕುಮಾರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಈಗ ಜಾಹೀರಾತು. ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ, ನೀಟ್, ಜೆಡಬ್ಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ ಪಿಯು ಕಾಲೇಜ್. ಸುಜಲಾ ಪಿಯು ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ಸ್ 9844244869, 9844359215 ಮತ್ತು 6360685198. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಫ್ಯಾನ್ಸ್, ಗೀಸರ್, ಎಲೆಕ್ಟ್ರಿಕಲ್ ಮೋಟಾರ್ ಪಂಪ್ಗಳು, ಅಂಡರ್ ಗ್ರೌಂಡ್ ಕೇಬಲ್, ಹೆವಿ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್, ಮನೆ ಮತ್ತು ಜಮೀನಿಗೆ ಬೇಕಾಗುವ ಎಲ್ಲ ರೀತಿಯ ಹಾರ್ಡ್ವೇರ್ ವಸ್ತುಗಳು ಮತ್ತು ಪೈಪ್ಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒಂದೇ ಸೂರಿನಡಿ ದೊರೆಯುತ್ತದೆ. ಎಂದೇ ಭೇಟಿ ನೀಡಿ. ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್, ನಿಯರ್ ಡೆಂಟಲ್ ಕಾಲೇಜ್ ಸರ್ಕಲ್, MG ರೋಡ್, ಹಾಸನ್. ಕಾಂಟ್ಯಾಕ್ಟ್ 8310867875 94484492394. ನಿಮ್ಮ ಮನೆಯ ಸೊಬಗು ಮತ್ತು ಹೊಳಪನ್ನ ಹೆಚ್ಚಿಸಲು ಇದೀಗ ಪ್ರಾರಂಭವಾಗಿದೆ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಮತ್ತು ಹಾರ್ಡ್ವೇರ್, ಹಾಸನದ MG ರಸ್ತೆಯಲ್ಲಿ. ನಮ್ಮಲ್ಲಿ ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸಲು ಮಲ್ಟಿ ಬ್ರಾಂಡೆಡ್ ಕಂಪನಿಗಳ ನವನವೀನ ಮಾದರಿಯ ಝೂಮರ್ ಲೈಟ್ಸ್, ಸ್ಯಾಂಡ್ಲರ್ ಲೈಟ್, ಟ್ರ್ಯಾಕ್ ಮತ್ತು ಪ್ರೊಫೈಲ್ ಲೈಟ್, ಲೈಟಿಂಗ್ ಫ್ಯಾನ್ಸ್, ಡೆಕೋರೇಟಿವ್ ಲೈಟ್ಸ್, LED ಪ್ಯಾನಲ್ ಲೈಟ್, ಸೀಲಿಂಗ್ ವಾಲ್ ಮತ್ತು ಸ್ಪಾಟ್ ಲೈಟ್ಗಳು ದೊರೆಯುತ್ತದೆ. ದೀರ್ಘಕಾಲ ಬಾಳಿಕೆ ಬರುವ ವಿಶ್ವಾಸಾರ್ಹ ಕಂಪನಿಗಳ ವೈರ್ಸ್, ಸ್ವಿಚಸ್, ಕೇಬಲ್ಸ್, ಮೋಟಾರ್ ಪಂಪ್ಸ್, ಗೀಸರ್ ಮತ್ತು ಪೈಪ್ಗಳು ದೊರೆಯುತ್ತದೆ. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ, ಹಾಸನದ ಅತಿ ದೊಡ್ಡ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತಹ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು, ವೆಟ್ರಿಫೈಡ್ ಟೈಲ್ಸ್ಗಳು, ಸೆರಾಮಿಕ್ ಐಟಮ್ಸ್ಗಳು, ಎಲ್ಲ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು, ಕಿಚನ್ ಮತ್ತು ಬಾತ್ರೂಮ್ಗಳ ಅಂದವನ್ನ ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು, ಮಾಡ್ಯುಲರ್ ಕಿಚನ್ ಆಕ್ಸೆಸರೀಸ್ಗಳು, ಸ್ಟೋನ್ ವರ್ಕ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ವುಡನ್ ಫಿನಿಶಿಂಗ್ಸ್ಗಳು, ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳ ಲಕ್ಸುರಿಯಸ್ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ. ಮಾರ್ಬಿಟೋ ಟೈಲ್ಸ್, ಸರಾ, ಏಷ್ಯನ್ ಪೇಂಟ್ಸ್, ಬರ್ಜೆಟ್ ಪೇಂಟ್ಸ್, ಒರಾಗ್ರಸ್,
ಹೆಡ್ವೇರ್ ಇಟಾಲಿಯನ್ ಕಲೆಕ್ಷನ್ಸ್, ಜಾಗ್ವರ್, ಆಸ್ಟ್ರೋಲ್ ಪೈಪ್ಸ್, ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ 20ಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಇಂದೇ ಭೇಟಿ ನೀಡಿ. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ, HMT ಕಲ್ಯಾಣ ಮಂಟಪದ ಹತ್ತಿರ, ಮೈಸೂರು ರಸ್ತೆ, ಕೆ ಹೊಸಕೊಪ್ಪಲು, ಹಾಸನ. ಕಾಂಟ್ಯಾಕ್ಟ್ 9032251415. ನೋಡಿದಾಗಲೆಲ್ಲ ನವ ಚಿತ್ರವೇ ಜಿಆರ್ಟಿ ಜ್ಯುವೆಲರ್ಸ್ ಅವರ 62ನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ. ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ 20% ರಿಯಾಯಿತಿ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ 75 ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 10,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಜಿಆರ್ಟಿ ಜ್ಯುವೆಲರ್ಸ್, ಬೆಂಗಳೂರು ಮಂಗಳೂರು ರಸ್ತೆ, ಹಾಸನ ಕ್ಲಬ್ ಹತ್ತಿರ, ಹಾಸನ. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಮಣ್ಣಿನ ಮಗ ಮಾಜಿ ಪ್ರಧಾನಿ HD ದೇವೇಗೌಡರು ದೇಶಕ್ಕೆ ನೀಡಿದ ಕೊಡುಗೆ ಅವಿಸ್ಮರಣೀಯ ಎಂದು ತಾಲೂಕು ಜೆಡಿಎಸ್ ಅಧ್ಯಕ್ಷ HS ಪುಟ್ಟಸೋಮಪ್ಪ ತಿಳಿಸಿದರು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಾಜಿ ಪ್ರಧಾನಿ, ಹಾಲಿ ರಾಜ್ಯಸಭಾ ಸದಸ್ಯರಾದ ಶ್ರೀ HD ದೇವೇಗೌಡರವರ 93ನೇ ಜನ್ಮದಿನದ ಅಂಗವಾಗಿ ತಾಲೂಕು ಜೆಡಿಎಸ್ ಮತ್ತು ಪುರಸಭೆ ವತಿಯಿಂದ ಆಯೋಜಿಸಲಾಗಿದ್ದ ಸಾರ್ವಜನಿಕ ಆಸ್ಪತ್ರೆಯ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದ ಅವರು, ದೆಹಲಿಯ ಕೆಂಪುಕೋಟೆಯ ಮೇಲೆ ಭಾರತದ ತ್ರಿವರ್ಣ ಧ್ವಜಾರೋಹಣವನ್ನ ನೆರವೇರಿಸಿದ ಏಕೈಕ ಕನ್ನಡಿಗ ಪ್ರಧಾನಮಂತ್ರಿ ನಮ್ಮ ಹೊಳೆನರಸೀಪುರದ ಶ್ರೀ HD ದೇವೇಗೌಡರು. 6 ದಶಕಗಳಿಗೂ ಕಾಲ ನಿರಂತರವಾಗಿ ಕರ್ನಾಟಕದ ನೆಲಜಲಕ್ಕೆ ಸಂಬಂಧಿಸಿದಂತೆ ಮತ್ತು ಮುಖ್ಯಮಂತ್ರಿಯಾಗಿ ಮತ್ತು ಪ್ರಧಾನಿಯಾಗಿ ದೇಶದ ಆಡಳಿತ ನಡೆಸಿದ ದೇವೇಗೌಡರು ದೇಶದ ಮತ್ತು ರಾಜ್ಯದ ಸರ್ವತೋಮುಖ ಪ್ರಗತಿ ಮತ್ತು ಅಭಿವೃದ್ಧಿಗೆ ಶ್ರಮಿಸಿರುವ ಧೀಮಂತ ನಾಯಕ ಎಂದು ತಿಳಿಸಿದರು. ರಾಜ್ಯಸಭಾ ಸದಸ್ಯರಾಗಿ ಹಾಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸುಮಾರು 63 ವರ್ಷಗಳ ಕಾಲ ಸತತವಾಗಿ 62ನೇ ಇಸ್ವಿಯಿಂದ ಇಲ್ಲಿಯವರೆಗೂ ಸಹ ಅವರು ವಿವಿಧ ಹುದ್ದೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿ ದೇಶ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂತಹ ಕೊಡುಗೆ, ಈ ಜಿಲ್ಲೆಗೆ ಕೊಟ್ಟಿರ್ತಕ್ಕಂತಹ ಕೊಡುಗೆ ಮತ್ತು ಈ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂತಹ ಕೊಡುಗೆ ಅದು ನಮಗೆಲ್ಲ ಗೊತ್ತಿರತಕ್ಕಂತಹ ವಿಷಯ. ಆ ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವಾಗ ಒಂದು ಪುಸ್ತಕವನ್ನೇ ಬರೀಬೇಕು, ಅಷ್ಟರ ಮಟ್ಟಿಗೆ ಅವರು ಸಾಧನೆಗಳನ್ನು ಸಾಧಿಸಿದ್ದಾರೆ. ಕರ್ನಾಟಕ ರಾಜ್ಯದ ನೆಲ, ಜಲ, ಸಂಸ್ಕೃತಿ, ಭಾಷೆ ಮೊದಲಾದಂತಹ ವಿಷಯಗಳನ್ನು ರಾಜ್ಯಸಭೆಯಲ್ಲಿ ಹಾಗೂ ಲೋಕಸಭೆಯಲ್ಲಿ ಸಮರ್ಥವಾಗಿ ಮಂಡಿಸೋದ್ರ ಮೂಲಕ ನಮಗೆ ದೊರೆಯಬೇಕಾದಂತಹ ಒಂದು ನ್ಯಾಯವನ್ನು ದೊರಕಿಸ್ಕೊಡ್ಲಿಕ್ಕೆ ಅವರು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿಯೂ ಸಹ ಈ ರಾಜ್ಯದ ಹಲವಾರು ಸಮಸ್ಯೆಗಳನ್ನು, ಲೋಕೋಪಯೋಗಿ ಕೆಲಸಗಳಿರ್ಬೋದು, ನೀರಾವರಿ ಕೆಲಸಗಳಿರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಸಮುದಾಯ ಭವನಗಳಿರ್ಬೋದು, ಹೀಗೆ ಸಾರ್ವಜನಿಕ ಕೆಲಸವನ್ನು ಮಾಡೋದರಲ್ಲಿ ಅವರು 1962ರಿಂದ ಇಂದಿಗೂ ಸಹ ಅದೇ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂತಹ ಮಹಾತ್ಮರು ಇವರು ತಮ್ಮದೇ ಆದಂತಹ ಒಂದು ವಿಶೇಷತೆಯನ್ನು ಈ ದೇಶದಲ್ಲಿ ಉಳಿಸ್ಕೊಂಡಿದ್ದಾರೆ. ಹಾಗೂ ಕರ್ನಾಟಕ ರಾಜ್ಯದಿಂದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥವರಲ್ಲಿ ಇವರೇ ಮೊದಲಿಗರು. ಅಂತಹ ಈ ಸಂದರ್ಭದಲ್ಲಿ ಡಾಕ್ಟರ್ ರಮೇಶ್, ಡಾಕ್ಟರ್ ದಿನೇಶ್, ಪುರಸಭೆ ಅಧ್ಯಕ್ಷ HK ಪ್ರಸನ್ನ, ಪುರಸಭೆ ಮಾಜಿ ಅಧ್ಯಕ್ಷ K ಶ್ರೀಧರ್, HS ಸುದರ್ಶನ್, ಹಿರಿಯ ಪುರಸಭೆ ಸದಸ್ಯರಾದ A ಜಗನ್ನಾಥ್, ವಾಸಿಂ, HD ಕುಮಾರಸ್ವಾಮಿ, HD ಉಮೇಶ್,
ಡಿಶ್ ಗೋವಿಂದ್, ಪೂಜೆ ಕುಪ್ಪಲು, ಆನಂದ್, ಸಮಾಜ ಸೇವಕ ಜಯಪ್ರಕಾಶ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಎಚ್ಎಚ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ದಿನೇಶ್, ನಾಗಲಾಪುರ, ಬಾಬು, ಮಲ್ಲೇಶ್, ಗಿರೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬೇಸಿಗೆ ಶಿಬಿರಗಳು ಕೇವಲ ನಗರ ಪ್ರದೇಶಕ್ಕೆ ಸೀಮಿತವಾದ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದ ಮಕ್ಕಳಿಗೂ ಪರಿಚಯಿಸುವ ಮೂಲಕ ವಿಶೇಷ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿರುವ ರಿಚ್ ಟು ಲೈಫ್ ಕಾರ್ಯ ಶ್ಲಾಘನೀಯ ಎಂದು ರೋಟರಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಬಿಪಿ ಶಿವರಾಜ್ ಹರ್ಷ ವ್ಯಕ್ತಪಡಿಸಿದರು. ಬೇಲೂರು ತಾಲೂಕಿನ ದುಮ್ಮೇನಹಳ್ಳಿ ಗ್ರಾಮದಲ್ಲಿ ರಿಚ್ ಟು ಲೈಫ್ ಟ್ರಸ್ಟ್ ವತಿಯಿಂದ 5ನೇ ವರ್ಷದ ಚಿಣ್ಣರ ಮೇಳ ಸಮಾರೋಪ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಅವರು, ಬೇಸಿಗೆ ಶಿಬಿರಗಳೆಂದರೆ ಕೇವಲ ಹಣ ಗಳಿಕೆಗೆ ಮಾತ್ರ ಎನ್ನುವ ದಿನಮಾನದಲ್ಲಿ ರಿಚ್ ಟು ಲೈಫ್ನ ಸಂಸ್ಥಾಪಕಿ ಶ್ರೀಮತಿ ಕೃತಿಕಾ ಪುಟ್ಟಸ್ವಾಮಿ ಅವರು ಯಾವುದೇ ಫಲಾಪೇಕ್ಷವಿಲ್ಲದೆ ಸೇವೆಯೇ ನಮ್ಮ ಬಾಳು ಎಂಬಂತೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹಲವಾರು ಕ್ರೀಡಾ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನ ಹೊರತರುವ ಕೆಲಸ ಮಾಡಿದ್ದು, ಈ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಭಾಷೆ ಬಗ್ಗೆ ಹಾಗೂ ಚಿತ್ರಕಲೆ, ನೃತ್ಯ, ಯೋಗಾಸನ, ಕರಾಟೆ, ಸಂಗೀತ ಇನ್ನಿತರ ಕಾರ್ಯಕ್ರಮ ಆಯೋಜಿಸಿದಲ್ಲದೆ ತಮ್ಮ ಸ್ವಂತ ಖರ್ಚಿನಲ್ಲಿ ಈ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ತರಬೇತಿ ಕಲಿಸುವ ಮೂಲಕ ಎಲೆಮರೆಯಲ್ಲಿ ಉತ್ತಮವಾಗಿ ಸಮಾಜ ಸೇವೆ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಸರ್ಕಾರಿ ಶಾಲೆ ಆಗಬೇಕು ಅನ್ನೋ ದೃಷ್ಟಿಯಿಂದಾಗಿ ಕೃತಿಕಾ ಮೇಡಮ್ ಅವರು ಈ ಸರ್ಕಾರಿ ಶಾಲೆಗೆ ಕಂಪ್ಯೂಟರ್ ಮತ್ತು ಪುಸ್ತಕಗಳನ್ನ ನೀಡುವ ಮೂಲಕ ಶಾಲೆ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಮುಂದೆಯೂ ಕೂಡ ಅವರು ಈ ರೀತಿಯ ಸಹಾಯವನ್ನ ಮಕ್ಕಳಿಗೆ ಮಾಡಲಿ, ಇವ್ರಿಗೆ ಬೇಕಾದಂಥ ಸಹಾಯವನ್ನ ನಾವು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಶಾಲೆಯನ್ನ ದತ್ತು ತಗೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಹಾಗೂ ತಮ್ಮ ಸಂಸ್ಥೆ ಮೂಲಕ ಈಗಾಗಲೇ ಕೋವಿಡ್ ಅಂತ ಬಡವರಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಉತ್ತಮ ಕೆಲಸವನ್ನ ನಿರ್ವಹಿಸಿದ್ದಾರೆ. ಮುಂದೆ ಕೂಡ ಅವರು ಈ ರೀತಿ ಉತ್ತಮವಾದಂಥ ಕೆಲಸಗಳನ್ನ ಮಾಡಲಿ, ಅವರಿಗೆ ಬೇಕಾದ ಸಹಕಾರವನ್ನ ಕೂಡ ನಾವು ಕೂಡ ನಮ್ಮ ರೋಟರಿ ಸಂಸ್ಥೆಯಿಂದ ಮಾಡ್ತೀವಿ. ಈ ಸಂದರ್ಭದಲ್ಲಿ ರಿಚ್ ಟು ಲೈಫ್ನ ಸಂಸ್ಥಾಪಕಿ ಕೃತಿಕಾ, ರೋಟರಿ ಸಂಸ್ಥೆ ಮಾಜಿ ಅಧ್ಯಕ್ಷ ಗಣೇಶ್, ಲೋಕೇಶ್, ಸಂದೇಶ್, ಶಿಕ್ಷಕ ಸೋಮಶೇಖರ್, ತಾರಾ ಪುರುಷೋತ್ತಮ್, ಉಪಾಧ್ಯಕ್ಷ ಮಂಜುಳಾ, ಇಂದಿರಾ ಶ್ರೀನಿವಾಸ್, ಪುಟ್ಟಸ್ವಾಮಿ, ರುದ್ರೇಶ್, ಪ್ರತಾಪ್, ಸಚಿನ್, ಮಾಜಿ ಸೈನಿಕ ಶಾಂತಕುಮಾರ್, ನಾಗೇಶ್ ಇನ್ನಿತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆರ್ಥಿಕ ದಿವಾಳಿಯಾಗಿದ್ದು ವ್ಯಾಪಕ ಭ್ರಷ್ಟಾಚಾರದಿಂದ ಕೂಡಿದೆ. ಆಲೂರು ಸಕಲೇಶ್ಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಹೇಳಿಕೆ. ಜಯಂತಿಗಳು ಅವರವರ ಸಮುದಾಯಕ್ಕೆ ಮೀಸಲು, ಆದರೆ ಜಯಂತಿಯ ಈ ಎಲ್ಲಾ ಚೇತನಗಳಿಗೆ ನಾವು ಅನ್ಯಾಯ ಮಾಡಿದಂತೆ ಸಾಹಿತಿ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಹೇಳಿಕೆ. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲಾರಂಭದ ಮೊದಲ ದಿನದಂದು ಮಕ್ಕಳನ್ನ ಚಂಡೆ ಮದ್ದಳೆ ವಾದ್ಯಗಳೊಂದಿಗೆ ವಿಜೃಂಭಣೆಯಿಂದ ಮರಳಿ ಗುರುಕುಲಕ್ಕೆ ಬರಮಾಡಿಕೊಂಡರು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.